ಟ್ರೇಡರ್ಗೆ ಸ್ವಾಗತ. ಇವತ್ತು ಮತ್ತೆ ನಾನು ಇನ್ನೊಂದು ಪ್ರಾಫಿಟೇಬಲ್ ಟ್ರೇಡ್ನ ಮುಖಾಂತರ ನಿಮ್ಮ ಜೊತೆ ಬಂದಿದ್ದೀನಿ. ಈ ಟ್ರೇಡ್ ಯಾವುದಪ್ಪ ಅಂತಂದರೆ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಟಾಕಲ್ಲಿ ತೊಗೊಂಡಿರೋದು. ಇದನ್ನು ನಾನು ಜನವರಿ 3rd ವೀಕಲ್ಲಿ ತೊಗೊಂಡಿದ್ದೆ. ವಿದಿನ್ 2 ವೀಕ್ಸಲ್ಲಿ ನನಗೆ ಆಲ್ಮೋಸ್ಟ್ 38% ಪ್ರಾಫಿಟ್ ಕೊಟ್ಟು. ನನ್ನ ಟಾರ್ಗೆಟ್ 34% ಆಗಿತ್ತು, ಬಟ್ ನಾನು ಎಕ್ಸಿಟ್ ಆಗಿರೋ 38%. ವಿದಿನ್ 2 ವೀಕ್ಸಲ್ಲಿ ನನ್ನ ಟಾರ್ಗೆಟ್ ಇತ್ತು. ಓಕೆ, ಇವಾಗ ಟೆಕ್ನಿಕಲ್ ಅನಲೈಸಿಸ್ ಹೋಗೋಣ. ನಾನು ಯಾವ ರೀತಿ ಟೆಕ್ನಿಕಲ್ ಅನಲೈಸಿಸ್ ಮಾಡಿದ್ದೆ ಬಿಫೋರ್ ನಾನು ಈ ಸ್ಟಾಕಲ್ಲಿ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ. ಓಕೆ, ನೀವು ನೋಡ್ತಾ ಇರ್ಬೋದು, ಇದು ಮಂತ್ಲಿ ಚಾರ್ಟ್. ನೀವು ನೋಡ್ತಾ ಇರ್ಬೋದು ಮಂತ್ಲಿ ಚಾರ್ಟಲ್ಲಿ 2008ರಲ್ಲಿ ಈ ಸ್ಟಾಕು ಆಲ್ ಟೈಮ್ ಹೈ ರೀಚ್ ಆಗಿತ್ತು. ಆಲ್ ಟೈಮ್ ಹೈ ಏನಂದರೆ 167, ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಈ ಸ್ಟಾಕ್ನ ರೀಚ್ ಆಗಿತ್ತು, ಈ ಲೆವೆಲ್ನ ರೀಚ್ ಆಗಿತ್ತು. ಇಲ್ಲಿದೆ ನೋಡಿ. ಇದು ಇವಾಗ ಮತ್ತೆ ಈ ಮಂತ್ ಜನವರಿಯಲ್ಲಿ ಬ್ರೇಕೌಟ್ ಕೊಡ್ತು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ, ಇಲ್ಲಿ ಬ್ರೇಕೌಟ್ ಕೊಡ್ತು. ಆಲ್ಮೋಸ್ಟ್ ಎಷ್ಟಂತಂದರೆ 2008ರಿಂದ 2024ವರೆಗೂ ಇದು ಈ ಲೆವೆಲಲ್ಲೇ ಟ್ರೇಡ್ ಆಗ್ತಾಯಿತ್ತು. ಅದಾದ ತಕ್ಷಣ ಈ ಜನವರಿ ಮಂತಲ್ಲಿ ಅದು ನಿಮಗೆ ಇದನ್ನು ಕೊಡ್ತು, ಬ್ರೇಕೌಟ್ ಕೊಡ್ತು. ಅದು ನೀವು ಕ್ಯಾಂಡಲ್ ನೋಡ್ಬೋದು, ಇಲ್ಲಿ ಬಿಗ್ ಗ್ರೀನ್ ಕ್ಯಾಂಡಲ್ ಇದೆ, ಅಂದರೆ ಬ್ರೇಕೌಟ್ ಚೆನ್ನಾಗಾಗಿದೆ ಅಂತ ಅರ್ಥ. ಆಮೇಲೆ ಬಿಫೋರ್ ನೀವು ಲಾಸ್ಟ್ ಒಂದು 5-6 ತಿಂಗಳಿಂದ ನೋಡ್ಬೋದು. ನೀವು ಇಲ್ಲಿ ನೋಡಿ, ಈ ಇದರಲ್ಲಿ ನೋಡಿ ಎಷ್ಟು ವ್ಯಾಲ್ಯೂಮ್ ಜಾಸ್ತಿ ಆಗಿದೆ, ವ್ಯಾಲ್ಯೂಮ್ನು ರೈಸ್ ಆಗಿದೆ ಹಾಗೆ. ಆಮೇಲೆ ಇಲ್ಲಿ ನೋಡ್ಬೋದು, ಈಗ ನೋಡಿ ಈ ಹಿಸ್ಟೋಗ್ರಾಮ್ನು ಎಷ್ಟು ಚೆನ್ನಾಗಿ ರೈಸ್ ಹಾಕ್ಕೊಂಡು ಬಂದಿದೆ. ಆಮೇಲೆ MACD ಸಿಗ್ನಲ್ಲು ಬ್ರೇಕೌಟ್ ಕೊಟ್ಟಿದೆ, ಕ್ರಾಸ್ ಆಗಿದೆ ಅಂತಂದರೆ ಇದು ಒಂಥರ ಸ್ಟಾಕ್ ನಮಗೆ ಬುಲ್ಲಿಶ್ ಮೋಡಲ್ಲಿದೆ ಅಂತ ನನಗೆ ಗೊತ್ತಾಯಿತು. ಇಲ್ಲಿ ಬ್ರೇಕೌಟು ಆಗಿದೆ ಈ ಲೆವೆಲಿಂದ. ಇದಾದ ತಕ್ಷಣ ನಾನೇನು ಮಾಡಿದೆ, ನನ್ನ ರೇಡರಲ್ಲಿ ನಾನು ಈ ಸ್ಟಾಕ್ನ ಇಟ್ಕೊಂಡಿದ್ದೆ. ಆಮೇಲೆ ಇದು ಮಂತ್ಲಿ ಚಾರ್ಟಲ್ಲಿ ನಾನು ಟೆಕ್ನಿಕಲ್ ಅನಲೈಸಿಸ್ ಮಾಡಿದ್ದು. ಆಮೇಲೆ ವೀಕ್ಲಿ ಚಾರ್ಟಲ್ಲಿ ನೋಡ್ಬೋದು, ನೀವು ವೀಕ್ಲಿ ಚಾರ್ಟಲ್ಲಿ ನೋಡ್ಬೋದು. ಈ ವೀಕ್ಲಿ ಚಾರ್ಟಲ್ಲಿನೂ ಸೆಕೆಂಡ್ ವೀಕು ಅಬೌವ್ ಲಾಸ್ಟ್ ಟೈಮ್ ಏನು ಇದಿದೆ ನೋಡಿ, ಲೆವೆಲ್ ಲಾಸ್ಟ್ ಟೈಮ್ ಹೈ ಏನು ಕ್ರಾಸ್ ಆಗಿತ್ತು ಅದಕ್ಕಿಂತ ಮೇಲ್ಗಡೆನೇ ಬ್ರೇಕೌಟ್ ಕೊಟ್ಟು ಪ್ಲಸ್ ಅಲ್ಲೇ ಕ್ಲೋಸ್ ಆಗಿದೆ ಅಂತಂದರೆ ಇದೊಂದು ಗುಡ್ ಸಿಗ್ನಲ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಆಮೇಲೆ ವ್ಯಾಲ್ಯೂಮು ರೈಸ್ ಇದೆ, ವ್ಯಾಲ್ಯೂಮು ಜಾಸ್ತಿ ಇದೆ ನೋಡ್ಬೋದು. ಆಮೇಲೆ MACDನೂ ಚೆನ್ನಾಗಿ ರೈಸ್ ಆಗ್ತಾಯಿದೆ, ಬ್ರೇಕೌಟು ಕೊಟ್ಟಿದೆ. ಇದು ಈ ವೀಕ್ಲಿ ಚಾರ್ಟಲ್ಲೂ ಚೆನ್ನಾಗಿ ಕಂಡೀಷನ್ಸ್ ಇದೆ ಸ್ಟಾಕ್. ಇದು ನೋಡಿದ ತಕ್ಷಣ ನಾನು ಇದರಲ್ಲಿ ಎಂಟ್ರಿ ಆಗೋಕ್ಕೆ ರೆಡಿ ಆಗಿದೆ. ನಾನು ಎಂಟ್ರಿ ಆಗಿದ್ದು ಇವಾಗ ನೋಡೋಣ. ಎಂಟ್ರಿ ಏನು ಮಾಡಿದೆ, ಯಾವಾಗ ತೊಗೊಂಡೆ, ಆಮೇಲೆ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಏನಿತ್ತು ನಂದು, ಇದನ್ನೆಲ್ಲ ನಾನು ನಿಮಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಅದಕ್ಕೆ ನಾನು ಡೈಲಿ ಟೈಮ್ ಫ್ರೇಮಲ್ಲಿ ಹೋಗ್ತಾಯಿದ್ದೀನಿ. ನೀವು ನೋಡ್ಬೋದು, ನಾನು ಎಂಟ್ರಿ ಆಗಿದ್ದು ಜುಲೈ 23rd. ಈ ಡೇಯಲ್ಲಿ ನಾನು ಎಂಟ್ರಿ ಆಗಿರೋದು ಜುಲೈ 23rd. ನನ್ನ ಎವರೇಜ್ 193.35 ಪರ್ ಸ್ಟಾಕ್ ಮೇಲ್ಗಡೆ ನಾನು ಸ್ಟಾಕ್ಸ್ ಪರ್ಚೇಸ್ ಮಾಡಿದೆ ಜನವರಿ 23ಯಲ್ಲಿ. ಅದಾದ ತಕ್ಷಣ ನೀವು ನೋಡ್ತಾ ಇರ್ಬೋದು, ಇಲ್ಲಿ ವಿದಿನ್ ಎಷ್ಟು ಡೇಸ್ ಅಂತಲೂ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಡೇಸ್ ಕೂಡ ತೋರಿಸ್ತೀನಿ, ಎಷ್ಟು ಡೇಸಲ್ಲಿ ನಾನು ಪ್ರಾಫಿಟ್ ನನ್ನ ಟಾರ್ಗೆಟ್ ಹಿಟ್ ಆಯಿತು ಅದು ಅಂತ. ವಿದಿನ್ 13 ಡೇಸಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ವಿದಿನ್ 13 ಡೇಸಲ್ಲಿನೇ ನನಗೆ ಟಾರ್ಗೆಟ್ ಹಿಟ್ ಆಯಿತು. ನಾನು ಎಕ್ಸಿಟ್ನೂ ಆಗಿಬಿಟ್ಟೆ. ಫುಲ್ ವ್ಯಾಲ್ಯೂಮ್ ಎಷ್ಟು ನಾನು ಸ್ಟಾಕ್ಸ್ ತೊಗೊಂಡಿದ್ದೆ ಎಲ್ಲ ಸ್ಟಾಕ್ಸ್ನು ನಾನು ಎಕ್ಸಿಟ್ ಆಗಿಬಿಟ್ಟೆ. ಯಾಕಂದರೆ ನನ್ನ ಟಾರ್ಗೆಟ್ ಹಿಟ್ ಆದರೆ ಮುಗೀತು, ನಾನು ಯಾವಾಗಲೂ ಎಕ್ಸಿಟ್ ಆಗಿಬಿಡ್ತೀನಿ. ನೀವು ನೋಡ್ಬೋದು, ನನ್ನ ಟಾರ್ಗೆಟ್ ಹಿಟ್ ಆಗಿರೋದು 2ನೇ ತಾರೀಕಲ್ಲೇ ನನ್ನ ಟಾರ್ಗೆಟ್ ಹಿಟ್ ಆಗಿರೋದು. ಬಟ್ ನಾನು ಎಕ್ಸಿಟ್ ಆಗಿರೋದು ನಾನು 5ನೇ ತಾರೀಕು ಎಕ್ಸಿಟ್ ಆಗಿದೆ. ಅರೌಂಡ್ ನಾನು ಎಷ್ಟಕ್ಕೆ ಸೆಲ್ ಮಾಡಿದೆ ಅಂತಂದರೆ ಮೋಸ್ಟ್ಲಿ 166 ರೂಪೀಸಲ್ಲಿ ನಾನು ಸೆಲ್ ಮಾಡಿರೋದು. 166 ಅಂತಂದರೆ ಆಲ್ಮೋಸ್ಟ್ 38% ಇಲ್ಲಿದೆ ನೋಡಿ. 38% ಅಂದರೆ 38% ನಾನು ಪ್ರಾಫಿಟ್ ತೊಗೊಂಡು ಎಕ್ಸಿಟ್ ಆದೆ. ಇವಾಗ ನಾನು ನಿಮಗೆ ಇದು ನಂದು ಒಂದು ಟ್ರೇಡ್ ಆಗಿತ್ತು ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ. ವಿದಿನ್ 14 ಡೇಸಲ್ಲಿ ನನಗೆ 38% ನನ್ನ ಇನ್ವೆಸ್ಟ್ಮೆಂಟ್ ಮೇಲ್ಗಡೆ ಪ್ರಾಫಿಟ್ ಕೊಡ್ತು. ಇದೇ ರೀತಿ ಟ್ರೇಡಿಂಗ್ ಬಗ್ಗೆ ಟೆಕ್ನಿಕಲ್ ಅನಲೈಸಿಸು ಮತ್ತು ರಿಸ್ಕ್ ಟು ರಿವಾರ್ಡ್ ರೇಷಿಯೋ, ಆಮೇಲೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮ್ಗೆ ಗೊತ್ತಾಗಬೇಕಂದ್ರೆ GI ಟ್ರೇಡರ್ನ ಫಾಲೋ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಇವಾಗ ನಾನು ನಿಮಗೆ ಒಂದಿಷ್ಟು ಸ್ಕ್ರೀನ್ಶಾಟ್ಸು ಶೇರ್ ಮಾಡ್ತೀನಿ. ನಾನು ಯಾವ ಪ್ರೈಸಲ್ಲಿ ಎಂಟ್ರಿ ಆಗಿದ್ದೆ, ಎಷ್ಟು ಪ್ರಾಫಿಟ್ ಮಾಡಿದ್ದೀನಿ ಅಂತ ಅದನ್ನೂ ಎಲ್ಲ ನಿಮಗೆ ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀನಿ, ನೋಡಿ ಅದನ್ನು.